ಆಸ್ಪತ್ರೆಯಲ್ಲಿ 2 ದಿವಸಗಳ ಹಿಂದೆ 8ನೇ ತಾರೀಕಿನಂದು ಮಧ್ಯಾಹ್ನ ಒಂದು ಹೆರಿಗೆ ಆಗಿರೋ 14 ವರ್ಷದ ಹೆಣ್ಮಗಳು ಅಡ್ಮಿಟ್ ಆಗ್ತಾರೆ, ದಾಖಲೆ ಆಗ್ತಾರೆ. ಅವ್ರ ವಯಸ್ಸು 14 ವರ್ಷ ಆಗಿರೋದ್ರಿಂದ ಅವರನ್ನ ನಾವು ನಿರ್ಭಯ ಅಂತ ವಿಶೇಷ ವಾರ್ಡ್ ಇದೆ, ಆ ವಾರ್ಡ್ ಅಲ್ಲಿ ಅಡ್ಮಿಟ್ ಮಾಡ್ತೇವೆ. ಮತ್ತು ಮಗುವನ್ನ ತೀವ್ರ ಚಿಕಿತ್ಸಾ ಘಟಕ, ಮಕ್ಕಳ ತೀವ್ರ ಚಿಕಿತ್ಸಾ ಘಟಕ SNCU ಅಂತ ಏನ್ ಹೇಳ್ತೇವೆ, ಆ ಮಗುವನ್ನ ಅಲ್ಲಿ ನಾವು ದಾಖಲೆಯನ್ನು ಮಾಡಿದೆವು. ಇಬ್ಬರ ಆರೋಗ್ಯ ಸ್ಥಿತಿಯು ಇವತ್ತು ಅವರು ಆರೋಗ್ಯವಾಗಿದ್ದಾರೆ. ಮೆಡಿಕಲ್ ಪ್ರೋಸೆಸ್ ಅಂದ್ರೆ ಅದವ್ರಿಗೆ ನಾವು ಚಿಕಿತ್ಸೆ ಕೊಡೋದು ನಮ್ಮ ಮೊದಲ ಆದ್ಯತೆ. ಘಟನೆ ಆಗಿರೋದು ಮತ್ತು ಅದರ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಬೇಕಾಗ್ತದೆ. ಆ ಒಂದು ಮುತುವರ್ಜಿ ವಹಿಸುವ ಎಲ್ಲಾ ಚಿಕಿತ್ಸಾ ಸೌಲಭ್ಯಗಳು ಮತ್ತು ನವಜಾತ ಶಿಶುಗಳ ವಿಶೇಷ ಸೌಲಭ್ಯಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯ ಇರೋದ್ರಿಂದ ನಮ್ಮ ಪ್ರಾಥಮಿಕ ಆದ್ಯತೆ ಅವರನ್ನ ಚಿಕಿತ್ಸೆಗೆ ಒಳಪಡಿಸುವ ಸರಿಯಾದ ಚಿಕಿತ್ಸೆಯನ್ನು ಕೊಟ್ಟು ಅವರನ್ನ ಆರೋಗ್ಯವಾಗಿರೋದು ನೋಡ್ಕೊಳ್ಳೋದು ನಮ್ಮ ಪ್ರಥಮ ಆದ್ಯತೆ. ಹೆಚ್ಚಿನ ಮಾಹಿತಿ ಸದ್ಯಕ್ಕೆ ಮಗುವಿನಿಂದ ಮಗು ಒಂದು ಆಘಾತ ಮತ್ತು ಈಗ ಪೋಸ್ಟ್ ಮಾರ್ಟಮ್ ಇದರಲ್ಲಿ ಇರೋದ್ರಿಂದ ಅಷ್ಟು ಒಂದು ಮಾಹಿತಿ ಮಗುವಿನಿಂದ ಸಿಗ್ತಾ ಇಲ್ಲ. ಹೀಗಾಗಿ ಹೆರಿಗೆ ಆದನ್ನ ಒಂದು ಖಾಸಗಿ ಆಸ್ಪತ್ರೆ, ಮನೆಯಲ್ಲಿ ಹೆರಿಗೆ ಆಗಿ ಖಾಸಗಿ ಆಸ್ಪತ್ರೆಗೆ ಬಂದು ಖಾಸಗಿ ಆಸ್ಪತ್ರೆಯಿಂದ ಹೆಚ್ಚಿನ ಚಿಕಿತ್ಸೆಗೆ KMCRIಗೆ ಬರ್ತಾರ. ಅವ್ರು ಸದ್ಯದ ಮಾಹಿತಿ ಪ್ರಕಾರ ಅವರನ್ನ ನಮ್ಮ ಚಿಕಿತ್ಸಾ ಸಿಬ್ಬಂದಿಯವರೇ, ನಮ್ಮ ಆಸ್ಪತ್ರೆ ಸಿಬ್ಬಂದಿ ಮತ್ತು ನಿರ್ಭಯ ವಾರ್ಡ್ಗಳ ಸಿಬ್ಬಂದಿ ಮತ್ತು ಮಕ್ಕಳ ರಕ್ಷಣಾ ಘಟಕದ ಸಿಬ್ಬಂದಿ ಎಲ್ಲರೂ ಕೂಡ ಕೂಡಿ ಚಿಕಿತ್ಸೆಯನ್ನ ಮಾಡ್ತಾ ಇದ್ದಾರೆ. 15 ಮುಗಿದು ಇವಾಗ 16 ಸ್ಟಾರ್ಟ್ ಆಗಿದೆ ಹುಡುಗಿಗೆ. ಆ ಹುಡುಗಿ ಇವಾಗ 9 ತಿಂಗಳು ಪ್ರೆಗ್ನೆಂಟು. ಇವಾಗ 21ನೇ ತಾರೀಕು ಇದೇ ತಿಂಗಳು ಜುಲೈಗೆ ಡೆಲಿವರಿ ಡೇಟ್ ಇದೆ ಹುಡುಗಿದು. ಇವಾಗ ಆ ಹುಡುಗಿ ಮೈನರ್ ಇದ್ದು ಹುಡುಗಿ ಪ್ರೆಗ್ನೆಂಟ್ ಇದ್ದಾಳೆ. ಈ ಪ್ರೆಗ್ನೆಂಟ್ ಮಾಡಿರೋ ಹುಡುಗ ಎಲ್ಲಿ ಅವಾಗವಾಗ ಬರೋದು ಹೋಗೋದು ಮಾಡ್ತಿದ್ದ, ಅವನು ಕೂಡ ಮೈನರ್ ಇದ್ದಾಳೆ, ಅವಳು ಕೂಡ ಮೈನರು. ಇವಾಗ ಇದು ಕಾನೂನಾತ್ಮಕವಾಗಿ ಇದು ತಪ್ಪು. ಇಬ್ಬರನ್ನು ರಿಮೈಂಡರ್ ರೂಮ್ಗೆ ಕಳಿಸೋವಂಥ ಪರಿಸ್ಥಿತಿ ಸರ್. ನಿನ್ನೆ ನಾನು ಸ್ಟೇಷನ್ಗೆ ಹೋಗಿದ್ದೆ. ಸ್ಟೇಷನ್ಗೆ ಹೋಗಿ ನಾನು FIR ಕೇಳಿದೆ. FIRನಲ್ಲಿ ಅವ್ರು ಏನು ಮಾಡಿದ್ದಾರೆ, ಹುಡುಗನ ಹೆಸರು ನವೀನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಯಾಕಂದರೆ ಹುಡುಗಿಗೆ ಜೀವ ಬೆದರಿಕೆ ಇದ್ದ ಕಾರಣಕ್ಕೆ ಹುಡುಗಿ ಏನು ಹೇಳಿದಾಳೆ, ನವೀನ್ ಅಂತ ಹೆಸರು ಸುಳ್ಳು ಹೇಳಿಕೆ ಕೊಟ್ಟಿದ್ದಾಳೆ. ಆಮೇಲೆ ನಾವೆಲ್ಲ ಸರ್ಚ್ ಮಾಡಿ ಯಾರು ಏನಂತ ಹುಡುಗಿ ಎಲ್ಲ ಸ್ವಲ್ಪ ಇದ್ರಲಿಂತ ನಾವು ಕೇಳಿದ್ವಿ. ನಾವು ಏನು ನಿಜ ಸುಳ್ಳು ಹೇಳಬೇಡ, ಏನಿದ್ರು ನಾವು ನಿಂದಿರ್ತೀವಿ ಅಂತ ಹೇಳಿದ್ರು. ಹೇಳಿದ್ಮೇಲೆ ಹುಡುಗಿ ಏನು ಹೇಳಿದ್ಲು, ಇಲ್ಲ ಹುಡುಗ ನನಗೆ ಅತ್ಯಾಚಾರ ಮಾಡಿದ್ದ ಅವನೇ, ಅವನು ಹೇಳಿದ ಇದು ನನ್ನ ಹೆಸರು ಯಾವ್ದ್ರ ಮುಂದೆ ಹೇಳಬೇಡ, ಮತ್ತು ಮುಂದೆ ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ನಿನಗೆ ಕೊಲೆ ಮಾಡಿದ್ರು ಮಾಡ್ಬೋದು ಅನ್ನೋ ಒಂದು ಬೆದರಿಕೆ ಹಾಕಿದ್ದಕ್ಕೆ ಹುಡುಗಿ ಏನು ಮಾಡಿದಾಳೆ, ಹೆದರಿ ಆ ಹುಡುಗನ ಇಲ್ಲಿವರೆಗೆ. ಇವಾಗ ನನಗೆ ತಡವಾಗಿ ನನ್ನ ಗಮನಕ್ಕೆ ಬಂದು ನಾನು ಹುಡುಗಿಗೆ ಹೇಳಿದಾಗ ಆ ಹುಡುಗಿ ಸರಿಯಾಗಿ ಹೇಳಿಕೆ ಕೊಟ್ಟಿದ್ದಾಳೆ. ಇವಾಗ ರಿಮೈಂಡರ್ ರೂಮ್ಗೆ ಹಾಕಬೇಕಾಗಿದ್ದು ಅವರು ಹಾಕಿದಾರೋ ಬಿಟ್ಟಿದಾರೋ ನಮ್ಗೆ ಇನ್ನೂ ಮಾಹಿತಿ ಗೊತ್ತಿಲ್ಲ. ತಡವಾಗಿ ನಾವು ನಿನ್ನೆ ಬಂದು ಸ್ಟೇಷನ್ಗೆ ಹೋದಾಗ ಅವ್ರು ಏನು ಹೇಳ್ತಿದ್ದಾರೆ, FIRನಲ್ಲಿ ನವೀನ್ ಅಂತ ಮೆನ್ಷನ್ ಮಾಡಿದ್ದೀರಿ, ನೀವು ದಯವಿಟ್ಟು ನವೀನ್ ಅಂತ ಮೆನ್ಷನ್ ಮಾಡಬೇಡಿ, ಆ ಹುಡುಗಿಗೆ ಯಾರು ಅತ್ಯಾಚಾರ ಮಾಡಿದ್ದಾರೆ ಅವ್ರ ಹೆಸರೇ ಮೆನ್ಷನ್ ಮಾಡಿ ಅಂತ ನಾನು ಕೇಳಲಿಕ್ಕೆ ಹೋದರೆ ಅಲ್ಲಿ ಸಿಬ್ಬ ಇರಲಿಲ್ಲ. ಅಲ್ಲಿರೋ ಸಿಬ್ಬಂದಿಗಳು ಏನು ಹೇಳ್ತಿದ್ದಾರೆ, ನಾವು ಆ ಥರ ಹಾಕ್ಲಿಕ್ಕೆ ಬರಂಗಿಲ್ಲ, ನೀವು ಅದನ್ನು ತರಕ ಹೋಗ್ಬೇಡ್ರಿ, ನಾವು ಕೆಲಸ ಏನಿದೆ ನಾವು ಅದನ್ನೆಲ್ಲ ಕರೆಕ್ಟಾಗಿ ಮಾಡ್ತಿದ್ದೀವಿ ಅಂತಂದು ಸುಳ್ಳು ಹೇಳಿಕೆ ಕೊಟ್ಟಿದ್ದಾರೆ. ಆ ಹುಡುಗ ಅರೆಸ್ಟ್ ಆಗಿದಾನೋ ಏನು ರಿಮೈಂಡರ್ ರೂಮ್ಗೆ ಹಾಕಿದಾರೋ ಇಲ್ಲ ಅನ್ನೋದು ಗೊತ್ತಿಲ್ಲ. ದಯವಿಟ್ಟು ನಮ್ದೇನಂದರೆ ನಾಳೆ ಈ ಮಗು ಈ 21ಕ್ಕೆ ಡೇಟ್ ಕೊಟ್ಟಿದ್ದಾರೆ, ಇದೇ ತಿಂಗಳು. ಈ 21ಕ್ಕೆ ಡೇಟ್ ಕೊಟ್ಟಿದ್ದಾರೆ ಅಂದಮೇಲೆ ಆ ಡೆಲಿವರಿ ಆದಮೇಲೆ ಆ ಮಗುವಿಗೆ ಯಾರು ಹೆಸರು ಇಡಬೇಕು? ಇವಾಗ ನವೀನ್ ಹೆಸರು ಮೆನ್ಷನ್ ಮಾಡಿದ್ದಾರೆ. ಈ ಹುಬ್ಳಿ ಧಾರವಾಡದಲ್ಲಿ ಅಡ್ರೆಸ್ ಇಲ್ಲ, ಆ ಹುಡುಗಂದು ಏನು ಏನು ಗೊತ್ತೇ ಇಲ್ಲ ಅದರಲ್ಲಿ. ಆ ಥರ ಮೆನ್ಷನ್ ಮಾಡಿದ್ದಾರೆ FIRನಲ್ಲಿ.